ನಾವು ಶಕ್ತಿಶಾಲಿಗಳು ಅಂತ ಅನ್ಸ್ಕೊಳ್ಳೋದು ನಾವು ಹಾಕೊಂಡಿರುವಂತ ವೇಷಭೂಷಣಗಳಿಂದನ ಅಥವಾ ನಮ್ಮೊಳಗಿನ ಸಾಮರ್ಥ್ಯದಿಂದನ? ಬನ್ನಿ ಇದರ ನಿಜವಾದ ಅರ್ಥವನ್ನ ತಿಳಿಸುವಂತಹ ಕಥೆಯನ್ನ ನಾನು ನಿಮ್ಮ ಬಳಿ ಹೇಳ್ತೀನಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಒಂದು ಊರಿನಲ್ಲಿ ಒಬ್ಬ ಅಗಸ ಇರ್ತಾನೆ. ಅವನ ಬಳಿ ಒಂದು ಕತ್ತೆ ಇರುತ್ತೆ. ಆ ಕತ್ತೆ ಬಹಳಷ್ಟು ದುಡಿದು ದಣಿದು ಬಹಳಷ್ಟು ಅವಮಾನ ಹೊಡೆತ ಹೀಗೆ ಬರೀ ಕೆಲಸವೇ ಅದರ ಜೀವನ ಆಗೋಗಿರುತ್ತೆ. ಒಂದು ದಿನ ಹೀಗೆ ಆ ಅಗಸ ಮತ್ತೆ ಕತ್ತೆ ಕಾಡಿನ ಮಧ್ಯೆ ಸಾಕ್ತಾ ಇರ್ಬೇಕಾದ್ರೆ ಅಗಸನಿಗೆ ಒಂದು ಹುಲಿಯ ಚರ್ಮ ಸಿಕ್ಕತ್ತೆ. ಆ ಚರ್ಮವನ್ನ ಕತ್ತೆ ಮೇಲೆ ಹಾಕಿ ನೀ ಹೋಗು ಅಂತ ಹೇಳಿ ಅಲ್ಲಿಂದ ಅಗಸ ಹೊರಟು ಬಿಡ್ತಾನೆ. ಅಚ್ಚರಿ ಏನಂದ್ರೆ ಈ ಹುಲಿಯ ಚರ್ಮ ಕತ್ತೆಯ ಮೇಲೆ ಬಿದ್ದ ನಂತರ ಜನರು ಹುಲಿ ಬಂತು ಅಂತ ಹೇಳಿ ಓಡೋಗ್ತಿರ್ತಾರೆ. ಹಾಗೆ ಹಸು ಕರುಗಳು ಕೂಡ ಚದರಿ ಹೋಗ್ತಿರ್ತವೆ. ಮೊದಲ ಬಾರಿಗೆ ಕತ್ತೆಗೆ ಅನ್ಸೋದು ಅದು ಅವಮಾನ ಇಲ್ದೆ ಹೊಡೆತ ಇಲ್ದೆ ದಾರಿ ಮಧ್ಯೆ ಸಾಕ್ತಿದೆ ಅಂತ. ಕೆಲವು ದಿನಗಳು ಹೀಗೆ ಕಳಿಯುತ್ತೆ. ಕತ್ತೆಯ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಆ ಆತ್ಮವಿಶ್ವಾಸ ಒಂದಿನ ಅಹಂಕಾರ ಕೂಡ ಆಗ್ಬಿಡತ್ತೆ. ಹೀಗೊಂದು ದಿನ ಎಲ್ಲ ಪ್ರಾಣಿಗಳು ಸುತ್ತ ಇರ್ಬೇಕಾದ್ರೆ ಇದಕ್ಕೊಂದು ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಅದು ಹಸಿವು ಅಲ್ಲ, ಭಯನೂ ಅಲ್ಲ, ಆದ್ರೆ ಅಹಂಕಾರ. ಈ ಜನರು ನೋಡ್ತಿದ್ದಂತ ರೀತಿಯಿಂದ ಕತ್ತೆಗೂ ಕೂಡ ತಾನು ಕತ್ತೆ ಅಲ್ಲ ಹುಲಿ ಅನ್ನೋ ಒಂದು ಅಹಂಕಾರ ಹುಟ್ಬಿಟ್ಟಿರುತ್ತೆ. ಹೀಗೆ ಸುತ್ತಲೂ ಪ್ರಾಣಿಗಳು ಸುತ್ತುವರೆದಾಗ ಅಹಂಕಾರದಿಂದ ತನ್ನ ಬಾಯನ್ನ ತೆಗೆಯುತ್ತೆ. ತಾನು ಹುಲಿ ಅನ್ನೋ ಭಾವನೆಯಿಂದ ಹುಲಿ ತರ ಗರ್ಜಿಸ್ಲಿಕ್ಕೆ ಶುರು ಆಗತ್ತೆ. ಆದ್ರೆ ಹೊರಗ್ ಬಂದಿದ್ದು ಮಾತ್ರ ಕತ್ತೆಯ ಧ್ವನಿ. ಜನರು ನಗ್ತಾರೆ, ಆ ಕತ್ತೆಯನ್ನ ಹಿಂಬಾಲಿಸಿ ಹೊಡಿಲಿಕ್ಕೆ ಹೋಗ್ತಾರೆ. ಈ ಬಾರಿ ಅದರ ಮೇಲಿದ್ದಂತ ಹುಲಿಯ ಚರ್ಮ ಅದರ ರಕ್ಷಣೆಗೆ ಬರಲ್ಲ. ಹಾಗಾಗಿ ಜನರು ಅದನ್ನ ಇನ್ನಷ್ಟು ಕಠಿಣವಾಗಿ ಶಿಕ್ಷೆನ ಕೊಡ್ತಾರೆ, ಇನ್ನಷ್ಟು ಕಠಿಣವಾಗಿ ಅದಕ್ಕೆ ಶಿಕ್ಷಿಸ್ತಾರೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಹೀಗೆ ನಾವು ತೊಡುವಂತಹ ಒಂದು ಬ್ರಾಂಡೆಡ್ ಬಟ್ಟೆ ಆಗಿರ್ಬೋದು, ನಾವು ಇಟ್ಕೊಂಡಿರುವಂತಹ ಒಂದು ಪದವಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅದೆಲ್ಲ ನಮ್ಮನ್ನ ಕೇವಲ ಒಂದಿಷ್ಟು ಸಮಯದವರೆಗೆ ಮಾತ್ರ ನಮ್ಮನ್ನ ರಕ್ಷಿಸೋಕ್ಕಾಗೋದು. ಆದ್ರೆ ನಾವು ಗಟ್ಟಿಯಾಗಿ ಜೀವನದಲ್ಲಿ ನಿಲ್ಬೇಕಂದ್ರೆ ನಮ್ಮೊಳಗಿನ ಸಾಮರ್ಥ್ಯ ಏನಿದೆ, ನಮ್ಮೊಳಗಿನ ಸಂಸ್ಕಾರ ಏನಿದೆ, ಇದು ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಗಟ್ಟಿಯಾಗಿ ಜನರ ಮುಂದೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಡೋದು. ಮಾತಾಡ್ಬೇಕಾದಾಗ ನಮ್ಮ ನಿರ್ಧಾರವನ್ನ, ನಮ್ಮ ವಿಚಾರಧಾರೆಯನ್ನ ನಾವು ಹೊರಗೆ ಹಾಕ್ಬೇಕಾದ್ರೆ ನಮ್ಮ ಸಂಸ್ಕಾರನೇ ಹೊರಗೆ ಬರೋದು. ಆ ಸಂದರ್ಭದಲ್ಲಿ ಯಾವುದೇ ಪದವಿ ಆಗಿರ್ಬೋದು, ಯಾವುದೇ ಒಂದು ಬ್ರಾಂಡೆಡ್ ನಮ್ಮನ್ನ ನಾವು ಶೋಕೇಸ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅದು ನಮ್ಮನ್ನ ಕಾಪಾಡಲ್ಲ. ಯಾವುದೇ ರೀತಿ ನಿರ್ಧಾರ ತಗೊಳ್ಬೇಕಾದಾಗ ಬರೋದು ಅಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ವಿಚಾರಧಾರೆಗಳೇ. ನಮ್ಮ ವೇಷಭೂಷಣ ಮಾತಾಡಲ್ಲ, ಅಲ್ಲಿ ನಾವೇ ಮಾತಾಡ್ಬೇಕಾಗತ್ತೆ. ಬರೀ ವೇಷಭೂಷಣ ಪದವಿ ಸರ್ಟಿಫಿಕೇಟ್ಗಳು ಸಾಲಲ್ಲ. ಆ ಸಮಯದಲ್ಲಿ ಬೇಕಾಗೋದು ನಮ್ಮ ಸಾಮರ್ಥ್ಯ, ನಮ್ಮೊಳಗಿನ ಸಾಮರ್ಥ್ಯ. ಪ್ರತಿ ಒಂದು ಕ್ಷಣದಲ್ಲಿ ನಾವು ನಮ್ಮ ಸ್ವಭಾವದಿಂದ, ನಮ್ಮ ಸಾಮರ್ಥ್ಯದಿಂದ ಗಟ್ಟಿಯಾಗೋಣ. ಅದರ ಬದಲಾಗಿ ನಮ್ಮ ವೇಷಭೂಷಣದಿಂದ ನಮ್ಮನ್ನ ನಾವು ಪ್ರತಿಬಿಂಬಿಸ್ಕೊಳ್ಳೋದು ಬೇಡ. ಕತೆ ಚಿಕ್ಕದಾದ್ರೂ ನಿಮ್ಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.